ಸರ್, ಈಗ ಬಾಂಬ್ ಬ್ಲಾಸ್ಟ್ ಪ್ರಕರಣದ್ದು ತನಿಖೆ ಎಲ್ಲಿಗೆ ಬಂತು ಅನ್ನುವಂತಹದ್ದು? ಇಲ್ಲ, ಈಗಾಗಲೇ ತುಂಬ ಸೀರಿಯಸ್ ಆಗಿ ಅನೇಕ ತಂಡಗಳನ್ನು ರಚನೆ ಮಾಡಿದ್ದೇವೆ. ಭಾಳ ಸೀರಿಯಸ್ ಆಗಿ ಭಾಳ ಡೀಪ್ ಆಗಿ ಹೋಗ್ತಾ ಇದ್ದಾರೆ. ಕೆಲವು ಕುರುಹುಗಳು ಸಿಕ್ಕಿದ್ದಾವೆ. CCTV ಫುಟೇಜಸ್ಸಲ್ಲಿ ಒಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಜೊತೆಗೆ ಆ ರೂಟ್ನಲ್ಲಿ ಆ ಸಂದರ್ಭದಲ್ಲಿ ಒಂದು 26 ಬಸ್ಗಳು ಹೋಗಿದೆ. ಅವನು ಬಸ್ಸಲ್ಲಿ ಬಂದಿದ್ದಾನೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಸಿಕ್ಕಿದೆ. ಅದಕ್ಕಾಗಿ 26 ಬಸ್ಗಳನ್ನು ಕೂಡ ಈಗಾಗಲೇ BMTCಯಲ್ಲಿ ವೆರಿಫೈ ಮಾಡಿದ್ದಾರೆ. ಇನ್ನೂ ಒಂದಷ್ಟು ಅದರಲ್ಲಿ ಥಿಯರಿ ಆಫ್ ಎಲಿಮಿನೇಷನ್ ಅದರಲ್ಲಿ ಆ ರೀತಿ ಮಾಡಿಕೊಂಡು ಇನ್ನೊಂದಷ್ಟು ಬಸ್ಗಳನ್ನು ಈಗ ಅದರೊಳಗಡೆ ಫುಟೇಜಸ್ ಇರುತ್ತೆ. ಯಾಕೆಂದರೆ ಈಗ BMTCನಲ್ಲಿ ಕ್ಯಾಮ್ರಾಗಳು ಹಾಕಿದ್ದಾರೆ, CCTV. ಅದರಲ್ಲಿ ಸಿಕ್ಕತ್ತೆ, ಒಂದಿಷ್ಟು ಮಾಹಿತಿ ಸಿಗುತ್ತೆ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ. ಇದೆಲ್ಲ ಕಲೆ ಹಾಕಿ ಅಂತಿಮವಾಗಿ ಅವರನ್ನು ಹಿಡಿತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಯಾವ ಕಾರಣಕ್ಕೂ ಬಿಡೋದಿಲ್ಲ. ನಾವು ಎಷ್ಟೇ ಅವರು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಥವಾ ಅವರ ಪ್ಲ್ಯಾನ್ ಆಫ್ ಆ್ಯಕ್ಷನ್ನಲ್ಲಿ ತಪ್ಪಿಸ್ಕೊಳ್ಳೋ ರೀತಿಯಲ್ಲಿ ಅವ್ರು ಏನೇ ಮಾಡಿದರೂ ಕೂಡ ಅದನ್ನು ನಾವು ಕಲೆ ಹಾಕ್ತೀವಿ. ಅವ್ರನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ. ಇಲ್ಲ, ಈಗೇನು ನಾವು ಹೇಳೋಕ್ಕಾಗೋದಿಲ್ಲ. ಯಾವ ಸಂಘಟನೆ ಮಾಡಿದೆ, ಇಂಡಿವಿಜುವಲ್ ಮಾಡಿದ. ಇನ್ನೊಂದು ಥಿಯರಿ, ನೆನ್ನೆ ನಾವು ಅಲ್ಲಿ ಸ್ಥಳಕ್ಕೆ ಹೋದಾಗ ಈ ಹೋಟೆಲ್ನವರು 4-6 ಹೋಟೆಲ್ ಮಾಡಿದ್ದಾರೆ, ಸಕ್ಸಸ್ ಆಗಿಬಿಟ್ರು, ಅದಕ್ಕೆ ಹೊಟ್ಟೆವರಿಗೆ ಮಾಡಿದ್ದಾರೆ ಯಾರು ಅಂತ ಈ ರೀತಿ ಕೆಲವು ಮಾತುಗಳು ಕೇಳಿ ಬರ್ತಾ ಇತ್ತು. ಅದನ್ನೆಲ್ಲವನ್ನು ನಾವು ನೋಡ್ತೀವಿ. ಅದು ಯಾವುದೇ ಆ್ಯಂಗಲ್ ಇರಲಿ ಅದನ್ನು ನಾವು ಪರಿಶೀಲನೆ ಮಾಡಿ ಅವರನ್ನು ಹಿಡಿಯೋ ತನಕ ಬಿಡೋದೇ ಇಲ್ಲ.